ಕರ್ನಾಟಕದ ಎಲ್ಲ ಬಿಜೆಪಿಯ ಅಭ್ಯರ್ಥಿಗಳಿಗೆ ನಮ್ಮ ದೇಶದ ಫೈನಾನ್ಸ್ ಮಿನಿಸ್ಟರ್ ಆದಂಥ ಹಾನರಬಲ್ ನಿರ್ಮಲಾ ಸೀತಾರಾಮನ್ ಮೇಡಮ್ ಜಿ ಅವರಿಗೆ ಅವರಿಂದ ನಾನು ಪ್ರಾಂಪ್ಟ್ ರೆಸ್ಪಾನ್ಸ್ ಬಯಸ್ತೇನೆ. ಎಲೆಕ್ಟ್ರೋಲ್ ಬಾಂಡ್ಸ್ ಅಂತ ಚರ್ಚೆ ಆಗ್ತಿದೆ ಸರ್. ಇದಕ್ಕೆ ದಯವಿಟ್ಟು ನಮ್ಮ ರಾಜ್ಯದಿಂದ ಬಿಜೆಪಿಯಲ್ಲಿ ಸ್ಪರ್ಧಿಸೋ ಅಖಾಡದಲ್ಲಿರೋರೆಲ್ಲ ಇದನ್ನು ಉತ್ತರಿಸಬೇಕು. ನಾನು ರಾಜ್ಯದ ಜನತೆಗೆ ಮನವರಿಕೆ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಎಲೆಕ್ಟ್ರೋಲ್ ಬಾಂಡ್ಸ್ ಅಂದರೆ ಬಿಜೆಪಿ ಸರ್ಕಾರ ಫೈನಾನ್ಸ್ ಆ್ಯಕ್ಟ್ ಮುಖಾಂತರ 2017ರಲ್ಲಿ ಇದನ್ನು ಪಾಸ್ ಮಾಡುತ್ತೆ. ಏನು ಸರ್ ಎಲೆಕ್ಟ್ರೋಲ್ ಬಾಂಡ್ಸ್ ಅಂದರೆ ಅನ್ನೋ ಪ್ರಶ್ನೆ ಕಾಡ್ಬೋದು. ಒಂದು ಪೊಲಿಟಿಕಲ್ ಪಾರ್ಟಿಗೆ ವ್ಯಕ್ತಿ ಆಗಲಿ ಕಂಪನಿ ಆಗಲಿ ದೇಣಿಗೆಯನ್ನು ಕೊಡ್ಬೋದು. ಆದರೆ ಯಾಕೆ ಇವತ್ತು ಎಲೆಕ್ಟ್ರೋಲ್ ಬಾಂಡ್ ಆರೋಪ ಬಿಜೆಪಿ ಮೇಲೆ ಬರ್ತಿದೆ, ನಾವೆಲ್ಲ ಯಾಕೆ ಪ್ರಶ್ನೆ ಮಾಡ್ತಿದ್ದೀವಿ ಅಂದರೆ, ಮೊದಲೆಲ್ಲ ನೀವೊಂದು ಪೊಲಿಟಿಕಲ್ ಪಾರ್ಟಿಗೆ 20,000ಕ್ಕಿಂತ ಹೆಚ್ಚೇನಾದರೂ ಡೊನೇಷನ್ ಕೊಟ್ಟರೆ ಅದನ್ನು ಪಬ್ಲಿಕ್ ಮಾಡಬೇಕಾಗಿತ್ತು. ಆದರೆ ಈ ಬಿಜೆಪಿಯವರು 2017ನಲ್ಲಿ ಎಲೆಕ್ಟ್ರೋಲ್ ಬಾಂಡ್ ಆ್ಯಕ್ಟ್ ಫೈನಾನ್ಸ್ ಆ್ಯಕ್ಟ್ ಮುಖಾಂತರ ತಂದ್ರಲ್ಲ, ಇವ್ರು ತಂದಾಗಲೇ ಅದ್ರ ಮೇಲೆ ಅನುಮಾನ ಕಾಡ್ತು. ಇವರು ಆ ಆ್ಯಕ್ಟ್ನ ಪಾಸ್ ಮಾಡೋದಕ್ಕೆ 4 ಮೇಜರ್ ಆ್ಯಕ್ಟ್ಗಳನ್ನ ಅಮೆಂಡ್ ಮಾಡ್ತಾರೆ. ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ 1951 ಅಂತ, ಕಂಪನೀಸ್ ಆ್ಯಕ್ಟ್ 2013, ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961, ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ 2010. ಈ 4 ಆ್ಯಕ್ಟನ್ನ ಅಮೆಂಡ್ ಮಾಡಿ ಇದನ್ನ ಜಾರಿಗೆ ತರ್ತಾರೆ. ಸರ್ ಎಲೆಕ್ಟ್ರೋಲ್ ಬಾಂಡ್ಸ್ ಹೆಂಗ್ ವರ್ಕ್ ಆಗುತ್ತೆ? ವರ್ಷಕ್ಕೆ 4 ಸಲ ಇದು ಓಪನ್ ಆಗುತ್ತೆ. 4 ಸಲ ಇದು ಓಪನ್ ಆಗುತ್ತೆ ಅಂದ್ರೆ 10 ದಿನ ಇದು ಓಪನ್ ಇರುತ್ತೆ. ಸಪೋಸ್ ಈಗ ಯಾವುದಾದ್ರೂ ಒಂದು ವ್ಯಕ್ತಿ ಇದು ಎಲೆಕ್ಟ್ರೋಲ್ ಬಾಂಡ್ ಕೊಡಬೇಕು ಅನ್ಕೊಳ್ಳಿ, ಜನವರಿಯಲ್ಲಿ 10 ದಿನ ಓಪನ್ ಆಗಿರುತ್ತೆ, ಜನವರಿ ಮತ್ತೆ ಏಪ್ರಿಲಲ್ಲಿ ಒಂದ್ಸಲ ಓಪನ್ ಆಗಿರುತ್ತೆ. ಸೊ ಈ ಥರ ವರ್ಷಕ್ಕೆ 4 ಸಲ ಓಪನ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ರಾಜ್ಯದ ಜನಕ್ಕೆ ಮನವರಿಕೆ ಮಾಡಿಕೊಡ್ತೀನಿ. ಈಗ ನನ್ನ ಪಕ್ಷ ಕಾಂಗ್ರೆಸ್ಗೆ ನಾನೀಗ ಎಲೆಕ್ಟ್ರೋಲ್ ಬಾಂಡ್ ಮುಖಾಂತರ ಕೊಡಬೇಕು ಅಂತ ಬಯಸ್ತೀನಿ ಅನ್ಕೊಳ್ಳಿ. 1,000 ರೂಪಾಯಿ, 10,000, 1 ಲಕ್ಷ, 10 ಲಕ್ಷ, 1 ಕೋಟಿವರೆಗೂ ನಾನು ಚೆಕ್ಕೋ ಡಿ ಡಿ ಎತ್ಕೊಂಡೋಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕೊಟ್ಟರೆ ಅವರದು ಒಂದು ಡಿ ಡಿ ಕೊಡ್ತಾರೆ, ನಾನು ಹೋಗಿ ಪಕ್ಷಕ್ಕೆ ಕೊಡ್ಬೋದು. ಆದರೆ ಈ ಬಿಜೆಪಿ ಅವ್ರು ಏನು ಮಾಡ್ತಾರೆ, ಯಾರಾದರೂ ಎಲೆಕ್ಟ್ರೋಲ್ ಬಾಂಡ್ ಮುಖಾಂತರ ಪಾರ್ಟಿಗೆ ದುಡ್ಡು ಕೊಟ್ಟರೆ ಅವರ ಐಡೆಂಟಿಟಿನ ಯಾರಿಗೂ ಹೇಳಲ್ಲ, ಎಲೆಕ್ಷನ್ ಕಮಿಷನ್ಗೂ ಹೇಳಲ್ಲ ಅಂತಾರೆ. ಇದು 2017ರಿಂದ ಇರುತ್ತೆ. ಮೊನ್ನೆ ಸುಪ್ರೀಂ ಕೋರ್ಟು ಕೇಂದ್ರ ಸರ್ಕಾರವನ್ನು ತರಾಟೆಗೆ ತಗೊಳುತ್ತೆ. ತರಾಟೆಗೆ ತಗೊಂಡು ಕೇಳುತ್ತೆ, ಹೇಳಿ ಇಷ್ಟುವರೆಗೂ ಎಷ್ಟು ಎಲೆಕ್ಟ್ರೋಲ್ ಬಾಂಡ್ಸ್ ಬಂದಿದೆ, ಎಷ್ಟು ಕಾಸು ಬಂದಿದೆ, ಯಾರ್ಯಾರಿಂದ ಕಲೆಕ್ಟ್ ಮಾಡಿದ್ದೀರಾ ಅಂತ ಕೇಳಿದಾಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹಿಂಜರಿತು. ನಮ್ಮ UPA ಸರ್ಕಾರ ಇದ್ದಾಗ ಯಾರಾದ್ರೂ 20,000ಕ್ಕಿಂತ ಹೆಚ್ಚು ಕೊಟ್ಟರೆ ಅವ್ರ ಹೆಸರು ಡೀಟೇಲ್ಸ್ ಎಲ್ಲ ಪಬ್ಲಿಷ್ ಮಾಡ್ತಿದ್ವಿ. ಆದರೂ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅವರು ರೆಸ್ಪಾನ್ಸೇ ಕೊಡಲಿಲ್ಲ. ಮೊನ್ನೆ ಕೂಡ ಪ್ರಾಂಪ್ಟ್ ರೆಸ್ಪಾನ್ಸ್ ಕೊಟ್ಟಿಲ್ಲ. ಈಗ ಸುಪ್ರೀಂ ಕೋರ್ಟ್ ಕೇಳಿದ್ದಾರೆ, ಮಾರ್ಚ್ 18ನೇ ತಾರೀಕು ಕರೆಕ್ಟಾಗಿ ಆನ್ಸರ್ ಮಾಡಿ ಅಂತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಫಿಡವಿಟ್ ಕೊಡುತ್ತೆ ಸುಪ್ರೀಂ ಕೋರ್ಟ್ಗೆ. ಅವ್ರು ಅದರಲ್ಲಿ ಹೇಳ್ತಾರೆ, ಏಪ್ರಿಲ್ 1, 2019ರಿಂದ ಫೆಬ್ರವರಿ 1, 2024ರವರೆಗೂ 22,217 ಎಲೆಕ್ಟ್ರೋಲ್ ಬಾಂಡ್ಸ್ನ ಕಲೆಕ್ಟ್ ಮಾಡಿದ್ದಾರೆ. ಅದರಲ್ಲೂ 6,000ಕ್ಕೂ ಹೆಚ್ಚು ಕೋಟಿ ಬಿಜೆಪಿ ಅವರಿಗೆ ಹೋಗಿದೆ. ಅವ್ರ ಹೆಸರು ಕೊಡಿ ಅಂತ ಮತ್ತೆ ಮತ್ತೆ ಕೇಳಿದಾಗ ನಾನು ಹೇಳೋದು, 6,000 ಕೋಟಿ ಬಿಜೆಪಿ ಅವರಿಗೆ ದೇಣಿಗೆ ಕೊಡುವಷ್ಟು ಹೋಗ್ಲಿ ಎಲ್ಲರೂ ಕೊಟ್ಟಿದ್ದಾರೆ ಇಲ್ಲ. ಒಬ್ಬ ಸ್ಯಾಂಟಿಯಾಗೋ ಮಾರ್ಟಿನ್ ಅಂತ 1,300 ಕೋಟಿ ಕೊಡ್ತಾನೆ. ವೇದಾಂತ ಅಂತ ಕೇಂದ್ರ ಸರ್ಕಾರದ ಬಹಳಷ್ಟು ಮೈನಿಂಗ್ ಲೀಸಸ್ನ ವೇದಾಂತ ಅನ್ನೋ ಕಂಪನಿಯವರು ತಗೊಂತಾರೆ. ಆ ವೇದಾಂತ ಅನ್ನೋ ಕಂಪನಿಯವರು ಆ ಮೈನಿಂಗ್ ಲೀಸಸ್ನ ತಗೊಳ್ಳೋರಿಗೆ ಅವರು ಕಂಪನಿನೇ ಲಾಸ್ ಅಲ್ಲಿದೆ, ಬಿಜೆಪಿ ಅವರಿಗೆ ಎಲೆಕ್ಟ್ರೋಲ್ ಬಾಂಡ್ಸ್ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾವುದೇ ಕಂಪನಿ 7.5% ಟೋಟಲ್ ಪ್ರಾಫಿಟ್ಗಿಂತ ಹೆಚ್ಚು ಡೊನೇಟ್ ಮಾಡಂಗಿಲ್ಲ. ಅಂದ್ರೆ ಅಸ್ಯೂಮ್ ದಟ್ ಒಬ್ಬ ವ್ಯಕ್ತಿಗೆ 100 ಕೋಟಿ ಲಾಭ ಬಂತು, 7.5 ಕೋಟಿವರೆಗೂ ದಾನ ಮಾಡಬಹುದು. ಆದ್ರೆ ಇವ್ರೇನ್ ಮಾಡಿದ್ದಾರೆ, ರೆಗ್ಯುಲೇಷನ್ ಆಫ್ ಈ ಆಕ್ಟ್ ಅಲ್ಲಿ ಶೆಲ್ ಕಂಪನಿಗಳವರು ದುಡ್ಡು ಕೊಡ್ಬೋದಂತೆ, ಅವ್ರ ಹೆಸರನ್ನ ಅವ್ರು ಯಾರಿಗೂ ಹೇಳಲ್ವಂತೆ. ನಾನು ಹೇಳೋದು, ಈ ಎಲೆಕ್ಟ್ರೋಲ್ ಬಾಂಡ್ಸ್ ಅಲ್ಲಿ ದೊಡ್ಡ ಹಗರಣ ನಡೆದಿದೆ. ಇವತ್ತು ಒಬ್ಬ ಕಾಮನ್ ಮ್ಯಾನ್
ಇನ್ಕಮ್ ಟ್ಯಾಕ್ಸ್ನ ಲೇಟಾಗಿ ಫೈನ್ ಆಗ್ತಾರೆ. ಇವತ್ತು ಯಾರಾದರೂ ಒಂದು ಅವರ ಇನ್ಕಮ್ನ ಡಿಕ್ಲೇರ್ ಮಾಡಲಿಲ್ಲ ಅಂದರೆ ಪನಿಷ್ಮೆಂಟ್ ಅಂತಾರೆ. ಆದರೆ ಬಹಳಷ್ಟು ಜನ ಯಾರ ಮೇಲೆ ITED ರೈಡ್ ಆಗಿದೆಯೋ ಅವರೇ ಡೊನೇಟ್ ಮಾಡಿರೋದು. ಅಲ್ಲ ಸರ್, ಒಂದು ಸ್ಯಾಂಟಿಯಾಗೋ ಮಾರ್ಟಿನ್ ಅಂತ 1300 ಕೋಟಿ BJP ಅವರಿಗೆ ಡೊನೇಟ್ ಮಾಡೋ ದೊಡ್ಡ ಅವ್ಯವಹಾರ ನಡೆದಿದೆ, ಭ್ರಷ್ಟಾಚಾರ ನಡೆದಿದೆ. ಐ ರಿಕ್ವೆಸ್ಟ್ ಅವರ್ ಆನರಬಲ್ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಮೇಡಮ್ ಜಿ, ಪ್ಲೀಸ್, we are expecting a prompt response from you, madam, because being a responsible citizen of India and elected representatives from Karnataka, and I request your prompt answer because you are selected as a Rajya Sabha member from our state. So I request, madam ji, your prompt response. Hope you will certainly react on it. ಕರ್ನಾಟಕದ ಎಲ್ಲ ಮಹಾಜನತೆ BJP ಸಂಸದರಾಗಿ ಸ್ಪರ್ಧೆ ಮಾಡ್ತಿರೋರಿಗೆ, ಆಲ್ ಎಜುಕೇಟೆಡ್ ಪೀಪಲ್ ಆಫ್ ಕರ್ನಾಟಕ, ದಯವಿಟ್ಟು ಎಲೆಕ್ಟ್ರೋಲ್ ಬಾಂಡ್ಸ್ ಬಗ್ಗೆ ಸಂಸದ ಅಭ್ಯರ್ಥಿಗಳನ್ನ ಆನ್ಸರ್ ಕೇಳಿ. ಇವತ್ತು ನಮ್ಮ ಕಾಂಗ್ರೆಸ್ ಅಕೌಂಟ್ನ ಕ್ಲೋಸ್ ಮಾಡ್ತಾರೆ, 6,000 ಕೋಟಿಗೂ ಹೆಚ್ಚುಗೆ ಲೆಕ್ಕನೇ ಕೊಡಲ್ಲ. ನಾನು ಹೇಳೋದು, ಇವತ್ತು ನೀವೋ ನಾನು ₹1 ಸಂಪಾದಿಸಿದ್ರೆ ಅದಕ್ಕೆ ಸೋರ್ಸ್ ಹೇಳಲಿಲ್ಲ ಅಂದ್ರೆ IT ಅವ್ರು ಸುಮ್ಮನೆ ಇರ್ತಾರ, ED ಅವ್ರು ಸುಮ್ಮನೆ ಇರ್ತಾರ? ಆದ್ರೆ ಒಂದು ಪೊಲಿಟಿಕಲ್ ಪಾರ್ಟಿಗೆ 7 ನ್ಯಾಷನಲ್ ಪಾರ್ಟೀಸ್, 24 ರೀಜನಲ್ ಪಾರ್ಟೀಸ್ 15,000 ಕೋಟಿ ತಗೊಂಡಿದೆ ದಾನ ಅಂದ್ರೆ ಅವ್ರ ಹೆಸರು ಹೇಳಲ್ವಂತೆ, ಅವ್ರ ಐಡೆಂಟಿಟಿನೂ ಡಿಸ್ಕ್ಲೋಸ್ ಮಾಡಲ್ವಂತೆ. ಇದರಿಂದ ಯೋಚನೆ ಮಾಡಿ, ಕಪ್ಪು ಹಣನ BJP ಅವ್ರ ಆಚೆ ತಂದ್ರು ಇಲ್ಲ ಕಪ್ಪು ಹಣನ ಅವರೇ ಮಾಡ್ತಿದ್ದಾರೋ ಅಂತ. ನಾನು ಕರ್ನಾಟಕದ ಎಲ್ಲ BJP ಹಿರಿಯ ನಾಯಕರನ್ನ ದಯವಿಟ್ಟು ರಿಯಾಕ್ಟ್ ಮಾಡಿ ಸರ್. ನೀವು ಬೈತೀರಾ ನನಗೆ ಗೊತ್ತು, ಇದಾದ್ಮೇಲೆ ಆನ್ಸರ್ ಮಾಡಿ ಬೈಕೊಳ್ಳಿ ಸರ್. ಎಲೆಕ್ಟ್ರೋಲ್ ಬಾಂಡ್ ಬಗ್ಗೆ ನಿಮಗೆ ನೈತಿಕತೆ ಇದ್ರೆ ಪ್ಲೀಸ್ ಆನ್ಸರ್ ಮಾಡಿ. ಒನ್ಸ್ ಅಗೇನ್ ಐ ರಿಕ್ವೆಸ್ಟ್ ಅವರ್ ಆನರಬಲ್ ಫೈನಾನ್ಸ್ ಮಿನಿಸ್ಟರ್ ಮೇಡಮ್ ಜಿ, ಪ್ಲೀಸ್ ಎಕ್ಸ್ಪೆಕ್ಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.